ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ಅಧ್ಯಕ್ಷರಿಗೂ ನಮ್ಮ ಶಿಕ್ಷಕ ವೃಂದದ ಪರವಾಗಿ ಹಾಗೂ ನನ್ನ ಮುದ್ದು ಮಕ್ಕಳ ಪರವಾಗಿ ನಮ್ಮ ಊರಿನ ಗ್ರಾಮಸ್ಥರ ಪರವರಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೀನಿ. ಹಿರಿಯ ಪ್ರಾಥಮಿಕ ಶಾಲೆ ಗವರ್ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಕನಸಾಗಿತ್ತು, ಅದನ್ನು ಪೂರ್ಣಗೊಳಿಸಿದ್ದಕ್ಕೆ ಧನ್ಯವಾದಗಳು. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ. ಶ್ರೀ ಜಿ ಕಿರಣ್ ಸಾಗರ್ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಮಾದೇವ ನಿಮ್ಮ ಮಂಡ್ಯ ನ್ಯಾರೆ ದುಂಡು ಮಲ್ಲಿಗೆ ಸರ್ಕಾರಿ ಶಾಲೆಗಳು ಉಳಿಬೇಕು, ಕನ್ನಡದ ಶಾಲೆಗಳು ಉಳಿಬೇಕು. ಅದಾದ್ಮೇಲೆ ಎಲ್ಲಾ ಸರ್ಕಾರಿ ಶಾಲೆಗಳು ಒಂದು ಮಾದರಿ ಶಾಲೆಯಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ. ಪ್ರತಿ ಶಾಲೆಗೂ ಅದರ ಕುಂದುಕೊರತೆಗಳನ್ನು ಅರ್ಥ ಮಾಡಿಕೊಂಡು ಶಾಲಾ ಬ್ಯಾಗ್ಗಳಾಗಿರ್ಬೋದು, ಸ್ವೆಟರ್ಗಳು, ಯೂನಿಫಾರ್ಮ್ಗಳು, ಈ ತರ ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್ಗಳು, ಈಗ ಹೇಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದು. ಅದ್ರ ನೀವು ಹುಟ್ಟಿದ ಊರನ್ನ ಮರಿಬೇಡಿ, ಓದಿದ ಶಾಲೆನ ಮರಿಬೇಡಿ. ನಾವೆಷ್ಟೇ ದೊಡ್ಡವರಾದ್ರೂ ನಮ್ಮನ್ನ ಮೊದಲೇನ್ ಗೊತ್ತಾ ಕೇಳೋದು, ನೀವು ಯಾವ ಶಾಲೆನಲ್ಲಿ ಓದಿದ್ದು ಅಂತ. ಸೊ ಶಾಲೆನೇ ಬುನಾದಿ. ಅಪ್ಪ ಅಮ್ಮ ಹೇಗೆ ನಮಗ್ ಜನ್ಮ ಕೊಡ್ತಾರೋ, ತಂದೆ ತಾಯಿ ಅಷ್ಟೇ ಶ್ರೇಷ್ಠರು, ಸಮಾನರು ನಮ್ಮ ಶಿಕ್ಷಕರು. ಅವ್ರಿಗೂ ಕೂಡ ಬೆಲೆ ಕೊಟ್ಟು ನಾವು ಮುಂದುವರಿದೆ. ಎಂತ ಒಳ್ಳೆ ನೇಚರ್ ಇದೆ, ಎಂತ ಪರಿಸರದಲ್ಲಿ ನೀವೆಲ್ಲ ಓದ್ತಾ ಇದ್ದೀರಾ, ಎಂತ ಒಳ್ಳೆ ಶಿಕ್ಷಕರ ಮಧ್ಯೆ ನೀವೆಲ್ಲರೂ ಇದ್ದೀರಾ. ನೀವೇ ನಿಜವಾಗ್ಲೂ ಭಾಗ್ಯವಂತರು. ಸೊ ಇದನ್ನು ಭಾಷಣ ಅಷ್ಟು ಸ್ಮೂತ ಮತ್ತು ಆ ವ್ಯಕ್ತಿಗಳು ಅಷ್ಟೇ ಸ್ಮೂತ. ನಮ್ಮದು ಬಿಸಿಲು ನಾಡು, ನಾವು ಸ್ವಲ್ಪ ಮನುಷ್ಯರು ರಪ್ಪ ನಮ್ಮ ಭಾಷೆ. ಆದ್ರೆ ಅವರಿಗೆ ನಮ್ಮ ಭಾಷೆ ಕೇಳಕ್ ಇಷ್ಟ ಅನಿಸ್ತು. ನಮ್ಮ ಭಾಷೆ ಅವ್ರಿಗೆ ಕೇಳ್ಬೇಕಂತ ಕ್ಯೂರಿಯಾಸಿಟಿ ಅವ್ರಿಗಿರ್ತದೆ. ಆದ್ರೂ ಅವ್ರು ಮಾತುಗಳು ನೋಡ್ರಿ ನಾವು ಭಾಳ ಹಿತವನ್ನಿಸ್ತಾರೆ ಮಾತಾಡೋದು. ಆ ಜನನೂ ಹಂಗೆ ಅದ, ಅವ್ರ ಸಂಸ್ಕೃತಿನೂ ಹಂಗೆ ಅದ, ಆ ನಡೆ ನೋಡಿ ನಿಜವಾಗ್ಲೂ ಭೂಮಿ ಮೇಲೆ ಭಗವಂತ ಇಂಥ ವ್ಯಕ್ತಿಗಳಿಗೆ ಅಪರೂಪಕ್ಕೆ ಕೊಡ್ತಾನೆ. ಮೊದಲ ಮಹಾತ್ಮ ಗಾಂಧೀಜಿ ಅಂತ ಹೊಗಳ್ತಿದ್ದ. ಈಗ ಎಲೆಮರೆಕಾಯಿ ಅಂತ ಕಣ್ಣಿಗೆ ಕಾಣಲ್ಲ ಇಂಥದ್ದೆಲ್ಲ ನಮ್ಮ ಮಕ್ಕಳಿಗೆ ಕೊಡ್ತಾರಪ್ಪ ಅಂತಂದ್ರ ಭಗವಂತ ಈ ತರ ದುಡಿತಕ್ಕಂಥ ಭಾರತ ದೇಶದೊಳಗ ಮತ್ತು ಈ ತರ ಭಾರತಾಂಬೆ ಮಡಿಲೊಳಗ ಭಾಳ ಹೆಮ್ಮೆಯಿಂದ ಬದುಕ್ತಕ್ಕಂಥ ಜೀವಗಳು ಭಾಳ ಅದಾರ. ಅದನ್ನ ಯಾರು ಗುರ್ಸರಾಗ್ಯಾರ. ಒಮ್ಮೆ ಅವ್ರಿಗೆ ಯಾರು ಒಂದು ಸಮಾಜದ ಮಕ್ಕಳನ್ನು ತಮ್ಮ ಮಕ್ಕಳನ್ನು ತಿಳ್ಕೊಂಡು ಬದುಕ್ತಕ್ಕಂಥ ಅಪರೂಪದ ವ್ಯಕ್ತಿಗಳಿದ್ರೆ ಅದು ಇಂಥ ವ್ಯಕ್ತಿಗಳು. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣ ಮೊದಲನೇ ವಿದ್ಯಾರ್ಥಿ ಮೊದಲಿನ ಒಂದು ಸ್ಟೇಜ್ ನಲ್ಲಿ 10 ಹಂತಕ್ಕೆ ಏನಂತಂದ್ರೆ ಸರಿಯಾದ ಸ್ಪೆಲ್ಲಿಂಗ್ ಹೇಳಿದ್ದಾಳೆ.